ನಮಸ್ತೆ ನನ್ನ ಪ್ರಿಯ ಬಾಂಧವರೇ, ನಮ್ಮ ಪದ್ಮಾವತಿ ಚಾನಲ್ಗೆ ಸ್ವಾಗತ. ಬಾಂಧವರೇ, ಇವತ್ತು ನಾವು ನೋಡ್ತಿರೋ ಅಂಥದ್ದು ಕಟ್ಟು ಮಂತ್ರ. ಕೆಲವು ಕಟ್ಟುಗಳಾಗಿರ್ತವೆ, ಯಾವ ಕಾರ್ಯಗಳು ಆಗಲ್ಲ, ಶತ್ರುಗಳು ಜಾಸ್ತಿ ಆಗಿಬಿಡ್ತಾರೆ. ಅದೇ ರೀತಿ ಭೂತ ಪ್ರೇತ ಪಿಶಾಚಿಗಳು, ಈ ದೆವ್ವ ಶತ್ರುಗಳು ಅಂತ ಏನು ಹೇಳ್ತೀವಿ, ಇವೆಲ್ಲ ಒಟ್ಟಿಗೆ ತೊಂದರೆಗಳು ಕೊಡೋಕ್ಕೆ ಶುರು ಮಾಡ್ತವೆ. ಒಂದಿದ್ದಾಗ ಯಾವುದೂ ಅಷ್ಟು ತೊಂದರೆ ಕೊಡಲ್ಲ. ಈ ಮಾಟ ಮಂತ್ರ ಭೂತ ಪ್ರೇತಗಳು ಎಲ್ಲ ಯಾವಾಗ ಸೇರ್ಕೊತವೆ, ಈ ದುಷ್ಟ ಶಕ್ತಿಗಳಿಗೆ ಆವಾಗ ಬಲ ಜಾಸ್ತಿ ಬಂದ್ಬಿಡುತ್ತೆ. ಸಮಯಗಳು ಚೆನ್ನಾಗಿರಲ್ಲ. ಈ ರಾಹು ಕೇತು ಸಾಡೆ ಸಾತಿ ಇವೆಲ್ಲ ನಡೀತಿದ್ದಾಗ ಏನಾಗುತ್ತೆ, ಇಂಥದನ್ನ ತೊಂದರೆಗಳು ಯಾರಾದರೂ ಮಾಡ್ತಾರೆ, ಈ ಮಾಟ ಮಂತ್ರ ತಂತ್ರಗಳು ಮಾಡ್ತಾರೆ. ಅದು ಸ್ವಲ್ಪ ಆವಾಗ ಕೆಲಸ ಶುರು ಮಾಡುತ್ತೆ. ಅದ್ರ ಜೊತೆಗೆ ಇಂಥದ್ದೇನಾದರೂ ಭೂತ ಪ್ರೇತಗಳು ದುಷ್ಟಶಕ್ತಿಗಳು ಗ್ರಹಗತಿ ಇವೆಲ್ಲ ಕೆಟ್ಟಾಗ ಏನಾಗುತ್ತೆ, ಎಲ್ಲ ಒಂದಕ್ಕೊಂದು ಬಲ ಕೊಟ್ಟು ನಾನಾ ರೀತಿ ವಿಚಿತ್ರವಾಗಿ ಅವ್ರನ್ನ ಆಟ ಆಡಿಸ್ಬಿಡುತ್ತೆ. ಆಟ ಆಡಿಸುತ್ತೆ ಅಂದರೆ ಸಾಮಾನ್ಯ ಆಟ ಆಡಿಸಲ್ಲ, ಅಷ್ಟು ಕೆಟ್ಟದಾಗಿ ಆಟ ಆಡಿಸುತ್ತೆ. ಇದಕ್ಕೆಲ್ಲ ನಾವೇನು ಮಾಡಬೇಕಪ್ಪ ಅಂದರೆ, ನಿಮ್ಮ ಒಂದು ರಕ್ಷಣೆಗಾಗಿ, ನಿಮ್ಮ ಒಂದು ಜೀವಕ್ಕಾಗಿ ಈ ಮಂತ್ರ ಪ್ರಯೋಗ ನೀವು ಮಾಡ್ಕೋಬೋದು. ಒಂದು ನಿಮ್ಮ ಆತ್ಮ ರಕ್ಷಣೆಗಾಗ್ಬೋದು, ದೇಹ ರಕ್ಷಣೆಗಾಗ್ಬೋದು, ಅಥವಾ ನಿಮ್ಮ ಜೀವ ರಕ್ಷಣೆಗಾಗ್ಬೋದು. ಪ್ರತಿಯೊಂದಕ್ಕೂ ಇದು ನಿಮ್ಮ ಕಾರ್ಯಗಳೆಲ್ಲ ನಡಿಬೇಕು ಅಂದಾಗ ಈ ಥರ ಒಂದು ಕಟ್ಮಂತ್ರ, ಭೂತ ಪ್ರೇತಾದಿಗಳಾಗಿರ್ಬೋದು, ಮಾಟ ಮಂತ್ರ ತಂತ್ರಗಳಾಗಿರ್ಬೋದು, ಅಥವಾ ಬೇರೆ ಯಾವುದಾದ್ರು ಒಂದು ಚೌಡಿ ಪ್ರಯೋಗ ಆಗಿರ್ಬೋದು, ನಾನಾ ಥರ ಇದ್ದಾವೆ. ಇಂಥವಕ್ಕೆಲ್ಲ ನಿಮಗಿದೆ, ನಮಗೆ ಅದೇ ರೀತಿ ನಡೀತಾ ಇದೆ, ಇದೇ ಥರನೇ ನಮಗೆ ಕೆಲಸ ಆಗ್ತಾ ಇರೋದು, ಇದೇ ರೀತಿ ನಮಗೆ ಯಾವ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ, ಏನು ಬರೀ ತೊಂದರೆಯಲ್ಲೇ ಇದ್ದೀವಿ, ನಮ್ಮ ದೇಹದಲ್ಲೂ ಶಕ್ತಿ ಇಲ್ಲ, ಈ ಥರ ಎಲ್ಲ ಇದ್ದಾಗ ಇದನ್ನು ನೀವು ಸಿದ್ಧಿ ಮಾಡ್ಕೋಬೋದು. ಯಾಕೆ ಇದನ್ನು ನೀವಾಗ ಕೊಡ್ತಾ ಇದ್ದೀನಿ ಅಂದರೆ, ಮುಂದೆ ಬರೋ ಅಂಥದ್ದು ಅಮಾವಾಸ್ಯೆ ಇರೋದ್ರಿಂದ ಆ ಸಮಯಕ್ಕೆ ನಾನು ನಿಮಗೆ ಕೊಡಲಿಕ್ಕಾಗುತ್ತೋ ಗೊತ್ತಿರಲ್ಲ. ಯಾಕೆ ನನಗೂ ಸಾಕಷ್ಟು ಕೆಲಸಗಳಿರುತ್ತೆ. ಹಾಗಾಗಿ ಮುಂದೆನೇ ನಾನು ನಿಮಗೆ ತಯಾರಿ ಮಾಡಿಕೊಳ್ಳಿ, ಇದನ್ನು ಅಭ್ಯಾಸ ಮಾಡಿ ಈ ಒಂದು ಮಂತ್ರ ಸಿದ್ಧಿನ ಮಾಡಿಕೊಳ್ಳಿ ಅನ್ನೋ ಉದ್ದೇಶಕ್ಕೆ ನಾನು ಈ ಮಂತ್ರ ನಿಮಗೆ ಮೊದಲಾಗೆ ಕೊಡ್ತಾಯಿದ್ದೀನಿ. ಯಾಕೆ ನಂಗೆ ಆ ಸಮಯದಲ್ಲಿ ಕೆಲಸಗಳಿರುತ್ತೆ, ಅವಾಗ ನಿಮಗೂ ಒಂದು ಈ ರೀತಿಯಾದ ಒಳ್ಳೆಯದು ನಾನು ಕೊಡಲಿಕ್ಕೆ ಸಮಯ ಆಗೋದಿಲ್ಲ. ಮುಂದೆನೇ ನಾನು ಇದನ್ನೆಲ್ಲ ಸಿದ್ಧಿ ಮಾಡಿ ಇಟ್ಕೊಳ್ಳಿ. ಮಂತ್ರ ಸಿದ್ಧಿ ಮಾಡಿ ಇಟ್ಕೊಂಡು ಯಾರಿಗಾದರೂ ಏನಾದರೂ ಈ ರೀತಿ ತೊಂದರೆಗಳು, ಕೆಟ್ಟ ದೇಹದಿಂದ ಬಾಧೆಗಳಾಗಿರ್ಬೋದು, ಕೆಲಸ ಕಾರ್ಯಗಳಾಗ್ಬೋದು, ಯಾವುದೋ ಒಂದು ತೊಂದರೆ ನಿಮ್ಮ ನಡೀತಾ ಇದೆ, ಇಷ್ಟು ಏಳದಲ್ಲಿ ಯಾವುದಾದ್ರು ಒಂದು ನಿಮಗೆ ನಡೀತಿದೆ ಅಂತಂದರೂ ಕೂಡ ನಿಮ್ಮ ರಕ್ಷಣೆಗಾಗಿ ನೀವು ಸದುಪಯೋಗ ಮಾಡ್ಕೋಬೋದು. ನಿಮ್ಮ ಎಲ್ಲ ಕೆಲಸಗಳು, ಶತ್ರುಗಳಿರ್ಬೋದು, ಭೂತ ಪ್ರೇತಗಳಿರ್ಬೋದು, ಎಲ್ಲ ಕಟ್ ಮಾಡಬೇಕು ಅಂದರೆ ಸರ್ವ ಕಾರ್ಯಕ್ಕೂ ಬರೋ ಅಂಥ ಈ ಕಟ್ಟು ಮಂತ್ರ. ಯಾವ ಕೆಲಸ ಕೈಗೊಂಡ್ರೂ ಕೂಡ ನೀವು ಈ ಮಂತ್ರ ಪ್ರಯೋಗದಿಂದ ನಿಮಗೆ ಕೆಲಸಗಳು ಆಗಬೇಕು. ಆ ರೀತಿ ನೀವು ಮಾಡ್ಕೋಬೋದು. ಇದಕ್ಕೆ ಬೇಕಾದರೆ ನೀವು ಒಂದು ನಿಂಬೆಹಣ್ಣು, ವಿಭೂತಿ, ಆಮೇಲೆ ಬಿಳಿ ಸಾಸಿವೆ ಇದ್ರಲ್ಲಿ ಕೂಡ ನೀವು ಮಾಡ್ಕೋಬೋದು. ಅಭಿಮಂತ್ರಿಸ್ಬಿಟ್ಟು ಈ ಒಂದು ನಿಂಬೆಹಣ್ಣು ಅಥವಾ ಭಸ್ಮ ಅಥವಾ ಬಿಳಿ ಸಾಸಿವೆ ಇಷ್ಟರಿಂದ ಕೂಡ, ಮತ್ತು ಇನ್ನೊಂದು ಏನಪ್ಪ, ಸೌತೆಕಾಯಿ ನೋಡಿರ್ತಿಲ್ವ ನೀವು, ಸೌತೆಕಾಯಿ, ಆ ಸೌತೆಕಾಯಿಯಿಂದ ಕೂಡ ಇದನ್ನು ನಿವಾರಣೆ ಮಾಡ್ಕೋಬೋದು. ಇಷ್ಟೆಲ್ಲ ತಗೊಂಡು ನೀವು ಈ ನಿಂಬೆಹಣ್ಣಲ್ಲಾದರೆ ನೀವುಳಿಸ್ಬಿಟ್ಟು ಅದನ್ನು ತುಳಿಬೇಕಾಗುತ್ತೆ. ಅಥವಾ ಯಾರು ಓಡಾಡ್ದಿರೋ ಅಂಥ ಪಾಳು ಬಿದ್ದಿರಬೇಕು, ಅಲ್ಲಿ ಯಾವ ಮನುಷ್ಯರು ಓಡಾಡಬಾರ್ದು ಅಂಥ ಸ್ಥಳದಲ್ಲಿ ಎತ್ತು ಬಿಸಾಕ್ಬೋದು, ದೂರ ಬಿಸಾಕ್ಬೋದು. ಇಲ್ಲ ಭಸ್ಮದಲ್ಲಿ ಅಭಿಮಂತ್ರಿಸ್ಕೊಳ್ತೀನಿ ನಾನು ಅಂದರೂ ಕೂಡ ಅದು ಅಭಿಮಂತ್ರಿಸಿ ನೀವು ನಿಮ್ಮ ಒಂದು ಅಂಗೈಲಿ ಇಟ್ಕೊಂಡು ಅದು ಮುಖದಿಂದ 21 ಬಾರಿ ನೀವುಳಿಸಿ, ಎಡಭುಜ ಬಲಭುಜಗಳಿಂದ ಉಫ್ ಉಫ್ ಅಂತ 3 ಸಾರಿ ಊದಿ ಆ ಏನು ಭಸ್ಮ ಕೈಲಿ ಅದು ಮುಂದಕ್ಕೆ ಬೀಳಬೇಕು, ಉಫ್ ಉಫ್ ಅಂತ ಅಂದ್ಬಿಟ್ಟು. ಆ ರೀತಿ ಎಡಗಡೆ 3 ಬಾರಿ ಬಲಗಡೆ 3 ಬಾರಿ ಊದಿ, ಮತ್ತು ತಲೆಯಿಂದ ಮುಖದಲ್ಲಿ ನೀವುಳಿಸಿ ಅಲ್ಲಿ ಕೂಡ 3 ಬಾರಿ ಫುಫ್ ಅಂತ ಊದಬೇಕಾಗುತ್ತೆ. ಊದಿ ಇದು ಮಾಡ್ಬೋದು. ಅದೇ ರೀತಿ ಈ ಬಿಳಿ ಸಾಸಿವೆ ಅದು ಕೂಡ ನೀವು ಅದೇ ರೀತಿ
21 ಬಾರಿ ತಲೆ ಸುತ್ತಿ ಉಲ್ಟಾ ಮತ್ತು ಸೀದಾ. ಅದನ್ನು ಕೂಡ ಎಲ್ಲರೂ ದೂರ, ಯಾರೂ ಓಡಾಡ್ದಿರೋ ತುಳಿದಿರೋ ಅಂಥ ಜಾಗ ಯಾರೂ ಓಡಾಡಬಾರ್ದು ಅದ್ರ ಮೇಲೆ. ಯಾಕೆಂದರೆ ಆ ಕಷ್ಟಪಡೋರಿಗೆ ಗೊತ್ತು. ಮತ್ತು ಯಾಕೆ ನಿಮ್ಮ ಕಷ್ಟ ಪಾಪ ಯಾರಿಗೋ ಮಾಡೋರು ಬಿಟ್ಬಿಟ್ಟು ಮಾಡಿದವ್ರಿಗಾಗುತ್ತೆ ಇದು. ಹಂಗಾಗಿ ಯಾರೂ ತುಳಿದಿರೋ ಅಂಥ ಜಾಗದಲ್ಲಿ ಅದನ್ನು ದೂರ ಬಿಸಾಕಬೇಕಾಗುತ್ತೆ. ಅವಾಗ ಏನಾಗುತ್ತೆ, ಈ ಕಟ್ಟು ಮಂತ್ರ ನೀವು ಹಾಕ್ಕೊಳ್ಳೋದ್ರಿಂದ ಅಥವಾ ನಿಮ್ಮ ಕಟ್ಟು ಬಿಚ್ಚೋದ್ರಿಂದ, ನಿಮಗೆ ಈ ಮಂತ್ರ ಹೇಳಿ ಕಟ್ಟು ಬಿಚ್ಕೊಳ್ಳೋದ್ರಿಂದ ಮತ್ತು ಈ ರೀತಿಯಾದ ನಿಂಬೆಹಣ್ಣು, ಭಸ್ಮ, ಬಿಳಿ ಸಾಸಿವೆ ಇವಿಷ್ಟು ಮಾಡೋದ್ರಿಂದ ಕೂಡ ಯಾವ ಭೂತ ಪ್ರೇತಗಳಾಗ್ಬೋದು, ಯಾವ ದುಷ್ಟಶಕ್ತಿಗಳಾಗ್ಬೋದು, ಯಾವುದೇ ಕಟ್ಟೇ ಇದ್ದರೂ, ನಿಮ್ಗೆ ಯಾರು ಕಟ್ಟು ಹಾಕಿದ್ದಾರೆ ಕೇಳ್ತಿರ್ತಾರೆ ಸಾಕಷ್ಟು ಜನ, ನನಗೆ ಕಟ್ಟು ಹಾಕಿದಾರಮ್ಮ, ನಾವು ಎಲ್ಲಿ ಹೋದ್ರು ಏನು ಹೋದ್ರು ನಮ್ಮ ಕೆಲಸ ಆಗಲ್ಲ, ಶಾಸ್ತ್ರ ಕೇಳೋಕೆ ಹೋದ್ರೂ ನಮಗೆ ಅಲ್ಲಿ ಶಾಸ್ತ್ರನೇ ಹುಟ್ಟೋದಿಲ್ಲ, ಎಲ್ಲರಿಗೂ ಬರುತ್ತೆ ನಮಗೆ ಬರಲ್ಲ, ದೇವಸ್ಥಾನಕ್ಕೆ ಹೋಗ್ತೀವಿ ನಮ್ಮ ಜೊತೆಲಿ ಬಂದವ್ರಿಗೆಲ್ಲ ಹೇಳ್ತಾರೆ, ನಮಗೆ ಮಾತ್ರ ಏನೋ ಒಂದು ಹೇಳ್ಬಿಟ್ಟು ಕಳಿಸ್ತಾರೆ, ಇಲ್ಲೂ ನಮಗೆ ಶಾಸ್ತ್ರ ಬರಲ್ಲ. ಈ ರೀತಿ ಎಲ್ಲ ಆಗ್ತಾಗ ಏನಾಗುತ್ತೆ, ಅದು ಕಟ್ಟಾಗಿರುತ್ತೆ. ಈಗ ಯಾವುದೋ ಒಂದು ಒಳ್ಳೆ ಕೆಲಸಕ್ಕೆ ಅಂತ ಏನೋ ಒಂದು ಕೊಟ್ಟಿರ್ತಾರೆ, ಎಲ್ಲರಿಗೂ ಆಗುತ್ತೆ, ಅವ್ರಿಗೆ ಮಾತ್ರ ಆಗಲ್ಲ ಅಂದರೆ ಏನರ್ಥ ಅಂದರೆ ಅವ್ರಿಗಾಗಿರುತ್ತೆ, ನಿಮ್ಗೆ ಆಗಲ್ಲ ಅಂದರೆ ಅವರು ನಿಮಗೆ ಏನು ಆಗಬಾರ್ದು ಅಂತ ಕೊಟ್ಟಿರಲ್ಲ, ನಿಮಗೂ ಕೆಲಸ ಆಗಲಿ ಅಂತಲೇ ಕೊಟ್ಟಿರ್ತಾರೆ, ಆದರೆ ಅಲ್ಲ ಆಗಿರಲ್ಲ. ಅಂದರೆ ಇದು ದೇಹದಲ್ಲಿ ಕಟ್ಟು ಅಂತ ಇದ್ದಾಗ, ಆ ಕಟ್ಟುಗಳು ಹಾಕಿದ್ದಾಗ ನಿಮಗೆ ಯಾವುದೇ ಏನೇ ಮಾಡಿದ್ರೂ, ನೀವು ಬೆಳಗ್ಗೆಯಿಂದ ರಾತ್ರಿ ತನಕ ಕೂತ್ಕೊಂಡು ಜಪ ಮಾಡ್ಕೊಂಡು ಕೂತ್ಕೊಂಡ್ರು ಕಟ್ಟೋಗಿರಲ್ಲ. ಹೇಳ್ತಿರಲ್ಲ ಆ ಮಂತ್ರಗಳು, ಅವು ಕೂಡ ಸಿದ್ಧಿ ಆಗಲ್ಲ. ಸುಮ್ಮನೆ ಹೇಳ್ತಾನೆ ಇರ್ತೀರ ಅಷ್ಟು ಬಿಟ್ಟರೆ ಬೇರೆ ಏನು ಅದರಿಂದ ನಯ ಪೈಸಕ್ಕೆ ಲಾಭ ಅಂತೂ ಇಲ್ಲ. ಈ ರೀತಿ ನಿಮ್ಮ ಕಟ್ಟುಗಳು ನೀವೇ ಹೊಡ್ಕೊಂಡಾಗ, ದೇಹದ ಕಟ್ಟುಗಳು ಹೊಡ್ಕೊಂಡು ಮತ್ತು ಈ ರೀತಿ ಕೂಡ ಮಾಡ್ಕೊಂಡು, ಯಾಕೆ ಗೊತ್ತಿಲ್ದಿರೋರು ಇದನ್ನು ಮಾಡಿ, ಮತ್ತು ಇದಕ್ಕೆ ಯಾವುದೇ ರೀತಿಯಾದ ಉಪದೇಶ ಅಥವಾ ದೀಕ್ಷೆ ಎಲ್ಲ ಏನು ಬೇಕಾಗಿ ನಿಮಗೆ ನೀವೇ ಇದನ್ನು ಮಾಡ್ಕೊಳ್ಳೋವಂಥದ್ದು. ಇದನ್ನು ಮಾಡ್ಕೊಳ್ಳಿ. ಇದನ್ನು ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡಿ, ನಿಮ್ಮ ದೇಹದ ಕಟ್ಟುಗಳನ್ನ ನಿವಾರಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಬಾಂಧವರೇ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ, ಉಪಯೋಗಕ್ಕೆ ಬಂದಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ, ಏನಾದರೂ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ, ಇದುವರೆಗೂ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಬಾಂಧವರೇ.